ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮಲೇಷಿಯಾ ಟ್ರಿಪ್ನ ಡೇ 3 ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಡೇ 3 ಎಲ್ಲೋಗಿದ್ವಿ, ಯಾವ ಟೆಂಪಲ್ನ ವಿಸಿಟ್ ಮಾಡಿದ್ವಿ, ಇಷ್ಟೆಷ್ಟು ಡೀಟೇಲ್ಸು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಡೇ 3 ನಾವು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ KL ಸೆಂಟ್ರಲ್ಗೆ ಹೊರಟ್ವಿ. ಸೊ ನಾವು ಅವತ್ತು ಪ್ಲ್ಯಾನ್ ಮಾಡಿದ್ದು ಜೆಂಟಿಂಗ್ ಹೈಲ್ಯಾಂಡ್ಗೆ ಅವರ್ಲಿ ಒನ್ಸ್ ನಿಮಗೆ ಬಸ್ ಇರುತ್ತೆ. ಸೊ ಬೇಗ ಹೋದರೆ ಒಳ್ಳೆಯದು, ಬಟ್ ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡ್ವಿ. 10 o'clock or 10:15 ಹಂಗೆ ಹೋದ್ವಿ. ಬಟ್ ಆಲ್ರೆಡಿ ಎಲ್ಲ ಬಸ್ ಟಿಕೆಟ್ಸು ಸೋಲ್ಡ್ ಔಟ್ ಆಗಿತ್ತು ಆ್ಯಂಡ್ 11:30ಗೆ ಇದ್ದಿದ್ದು. ಸೊ ನಮಗೆ 11:30 ಬಸ್ಗೆ ನಾವು 1 hour ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಆನ್ಲೈನಲ್ಲೂ ಕೂಡ ನೀವು ಟಿಕೆಟ್ಸ್ನ ಬೈ ಮಾಡ್ಬೋದು, ಬಟ್ ನಾವು ಅಲ್ಲೇ ಹೋಗಿ ಟಿಕೆಟ್ಸ್ನ ತೊಗೊಂಡ್ವಿ. ಸೊ 11:30ವರೆಗೂ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೂ ನಮ್ಮ ಬಸ್ ಬಂತು. ಸೊ ಬಸ್ ಹತ್ಕೊಂಡು ಜೆಂಟಿಂಗ್ ಐಲ್ಯಾಂಡ್ ಹೋಗೋದಕ್ಕೆ ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಕೂತಿದ್ದೆ ನಾನು. ಜೆಂಟಿಂಗ್ ಐಲ್ಯಾಂಡ್ ಹೋಗೋದಕ್ಕೆ ಆಲ್ಮೋಸ್ಟ್ ಎಲ್ಲರೂ 1.5 hour ಜರ್ನಿ ಅಂತ ಹೇಳಿದರು. ಬಟ್ ಒಂದು 1/2 hour ಬಸ್ ಅಂತೂ ತುಂಬ ಸ್ಪೀಡಲ್ಲೇ ಆರಾಮಾಗಿ ಯಾವುದೇ ಟ್ರಾಫಿಕ್ ಇಲ್ಲದೆ ಮೂವ್ ಆಗ್ತಿತ್ತು. ಬಟ್ ಅದಾದಮೇಲೆ ತುಂಬಾ ಟ್ರಾಫಿಕ್ಕು. ಸೊ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2 hours ಜರ್ನಿಲೇ ಕಳೆದ್ಬಿಟ್ವಿ. ಕೊನೆಗೂ ಜೆಂಟಿಂಗ್ ಐಲ್ಯಾಂಡ್ ಸಿಕ್ತು. ಅದಾದಮೇಲೆ ನಾವು ಅಲ್ಲಿಂದ ಜೆಂಟಿಂಗ್ ಐಲ್ಯಾಂಡ್ ಇರೋದೇ ಫಸ್ಟ್ ಆಫ್ ಆಲ್ ಬೆಟ್ಟದ ಮೇಲೆ. ಆ ಬೆಟ್ಟದ ಮೇಲೆ ಹೋಗಿ ನೀವು ರೀಚ್ ಆದ್ರೂ ನೆಕ್ಸ್ಟ್ ಅಲ್ಲಿಂದ ಇನ್ನೂ ಬೆಟ್ಟದ ಮೇಲೇ ಹೋಗಿ ಅವರೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಆ್ಯಂಡ್ ಅಲ್ಲಿ ಟೆಂಪಲ್ಲು ಎಲ್ಲನೂ ಇದೆ. ಸೊ ನೀವು ಅಲ್ಲಿಗೆ ಹೋಗಬೇಕು ಅಂದರೆ ಕೇಬಲ್ ಕಾರ್ ಮುಖಾಂತರನೇ ಅಲ್ಲಿಗೆ ಹೋಗಬೇಕು. ಸೊ ನಾವು ಫಸ್ಟ್ ಟೈಮ್ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಆ್ಯಂಡ್ ಮಲೇಷ್ಯಾದಲ್ಲಿ ಅದು ಕೂಡ. ಸೊ ಕೇಬಲ್ ಕಾರ್ಗೆ ಟಿಕೆಟ್ಸ್ನೆಲ್ಲ ಬೈ ಮಾಡಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಕೇಬಲ್ಸ್ ಕಾರು ಬಂತು, ನಾವು ಹತ್ಕೊಂಡು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಮ್ಮರಲ್ಲಿ ನಾವು ಹೋಗಿದ್ದು ಮಲೇಷ್ಯಾಕ್ಕೆ. ಬಟ್ ನೀವು ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಅಲ್ಲಿ ವೆದರ್ ಹೇಗಿತ್ತು ಅಂತ. ತುಂಬಾ ಮೋಡ ಆ್ಯಂಡ್ ಚಳಿ ಆಗುವಂತಹ ವಾತಾವರಣ, ಮಳೆ ಬರುವಂತಹ ವಾತಾವರಣ ಸಮ್ಮರಲ್ಲೂ ಕೂಡ. ಸೊ ನಿಮಗೆ ಬೆಟ್ಟದ ಮೇಲೆ ಹೋಗ್ತಾ ನಿಮಗೆ ಅದು ಗೊತ್ತಾಗುತ್ತೆ ನೋಡಿ. ಸೊ ನೀವೀಗ ನೋಡ್ತಾ ಇರ್ಬೋದು ವೆದರ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ಸಮ್ಮರಲ್ಲೂ ಕೂಡ ಇಷ್ಟು ಕ್ಲೌಡಿ ವೆದರ್ ಆ್ಯಂಡ್ ಮಳೆ ಬರೋ ಥರ ವಾತಾವರಣ ಇದೆ. ಸ್ಕೈ ವರ್ಲ್ಡ್ ಥೀಮ್ಡ್ ಪಾರ್ಕ್ಗೆ ಹೋಗೋಕ್ಕಿಂತ ಮುಂಚೆ ಮಿಡಲಲ್ಲಿ ಒಂದು ಟೆಂಪಲ್ ಬರುತ್ತೆ. ಸೊ ಆ ಮಿಡಲಲ್ಲಿರುವಂತಹ ಟೆಂಪಲ್ ನೇಮ್ ಬಂದು ಚಿನ್ ಸ್ವಿ ಟೆಂಪಲ್. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಟೆಂಪಲ್ಗೆ ಒಂದು ಸ್ಟಾಪ್ ಬರುತ್ತೆ. ಕೆಲವೊಬ್ಬರು ಅವರ ಟ್ರಿಪ್ನಲ್ಲಿ ಈ ಟೆಂಪಲ್ಗೆ ಹೋಗೋದನ್ನು ಮಿಸ್ ಮಾಡ್ತಾರೆ. ಬಿಕಾಸ್ ಐಡಿಯಾ ಇರುತ್ತೋ ಆ್ಯಂಡ್ ಅದ್ರ ಬಗ್ಗೆ ಗೊತ್ತಿರಲ್ವೋ ಗೊತ್ತಿಲ್ಲ. ಸೊ ನಾವಂತೂ ಈ ಟೆಂಪಲ್ಗೆ ಹೋಗಲೇಬೇಕು ಅಂತ ಅಲ್ಲೇ ಸ್ಟಾಪಲ್ಲೇ ಇಳಿದು ನೆಕ್ಸ್ಟು 10 to 11 ಎಲಿವೇಟರ್ಸ್ ಮುಖಾಂತರ ಮತ್ತೆ ಬೆಟ್ಟನ ಇಳ್ಕೊಂಡು ಬರಬೇಕು. ಸೊ ಎಲ್ಲೂ ನಿಮ್ಗೆ ನಡೆಯೋದು ಬೇಕಾಗಿಲ್ಲ. ಎಲಿವೇಟರ್ಸ್ ಇರುತ್ತೆ ಆ್ಯಂಡ್ ಕೇಬಲ್ ಕಾರ್ಸ್ ಇರುತ್ತೆ ಇನ್ನು ಮೇಲಕ್ಕೆ ಹೋಗಬೇಕು ಅಂದರೆ. ಸೊ ಈ ಟೆಂಪಲ್ಗೆ ಬರಬೇಕು ಅಂದರೆ ಮೆಟ್ಲು ಇದೆ, ಬಟ್ ಅದೆಲ್ಲ ಫುಲ್ ಕ್ಲೋಸ್ ಆಗಿದೆ. ಸೊ ಎಲಿವೇಟರ್ಸ್ನ ಇಟ್ಟಿದ್ದಾರೆ. ಆಲ್ಮೋಸ್ಟ್ 10 or 11 ಎಲಿವೇಟರ್ಸ್ ಇದೆ ನೋಡಿ. ಲೆಕ್ಕ ಹಾಕೊಳ್ಳಿ ಎಷ್ಟು ಕೆಳಗಡೆ ಬರಬೇಕು ಮತ್ತೆ ಅಂತ. ಸೊ ಅದಾದಮೇಲೆ ಸಿಕ್ಕಿದ್ದೆ ನಮಗೆ ಈ ಟೆಂಪಲ್. ಅಲ್ಲಿ ಬುದ್ಧನ ಪ್ರತಿಮೆ ಇದೆ. ಈ ಚಿನ್ ಸ್ವಿ ಕೇವ್ಸ್ ಟೆಂಪಲ್ಲು ಮಲೇಷ್ಯಾದ ಪ್ರಸಿದ್ಧ ಬೌದ್ಧ ಟೆಂಪಲ್ ಆಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 4,600 ಅಡಿ ಎತ್ತರದಲ್ಲಿದ್ದು ಹಸಿರು ಪರ್ವತಗಳ ಮಧ್ಯೆ ತುಂಬ ಸುಂದರವಾಗಿ ಈ ಒಂದು ಟೆಂಪಲ್ ಕಾಣಿಸ್ತಿದೆ. ಆ್ಯಂಡ್ ಈ ಟೆಂಪಲನ್ನು ಲಿಮ್ ಗೋ ಟಾಂಗ್ ಅವರು 1975ರಲ್ಲಿ ಇದರ ನಿರ್ಮಾಣವನ್ನು ಆರಂಭಿಸ್ತಾರೆ. 18 ವರ್ಷಗಳ ಪರಿಶ್ರಮದ ಬಳಿಕ ಇದು 1994ರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು. ಆ್ಯಂಡ್ ಇಲ್ಲಿ ಬುದ್ಧನ ಒಂದು ದೊಡ್ಡ ಪ್ರತಿಮೆ ಇದೆ. ಇಲ್ಲಿ ಕಾಣಿಸ್ತಿರುವ ಈ 9 ಮಹಡಿಯ ಟೆಂಪಲನ್ನು ಪಗೋಡಾ ಅಂತ ಅವರು ಕರೀತಾರೆ, ಆ ಒಂದು ವಾಸ್ತುಶಿಲ್ಪನ. ಸೊ ಇದೊಂದು ಪರ್ವತಗಳ ನಡುವೆ ಈ ಟೆಂಪಲ್ ಒಂದು ಅದ್ಭುತ ನೋಟವನ್ನು ಕೊಡುತ್ತೆ. ಆ್ಯಂಡ್ ಮಂಜಿನ ನಡುವೆ ಹಾಗೂ ಹಸಿರು ಪರ್ವತಗಳ ನಡುವೆ ಇರುವಂತಹ ಟೆಂಪಲ್ ಮನಸ್ಸಿಗೆ ಶಾಂತಿಯ ವಾತಾವರಣವನ್ನು ಕಲ್ಪಿಸುತ್ತದೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಮತ್ತೆ ಮೇಲಿಂದ ಕೆಳಗಡೆ ಬರೋದಕ್ಕೆ ಹೇಗೆ ಅಲ್ಲೂ ಎಲಿವೇಟರ್ ಇದೆ. ಸೊ ಕೆಳಗಡೆ ಬಂದರೆ ಸುತ್ತಮುತ್ತ ಶಾಪ್ಸ್ ಇದೆ. ಒಂದು ಟೆಂಪಲ್ ಮೇಲ್ಗಡೆಯಿಂದ ನೋಡ್ತಿದ್ವಲ್ಲ 9 ಅಂತಸ್ತಿನ ಒಂದು ಪಗೋಡಾ ವಾಸ್ತುಶಿಲ್ಪ ಹೊಂದಿರುವಂತಹ ಆ ಟೆಂಪಲ್ಲು. ಸೊ ಆ ಟೆಂಪಲ್ಗೆ ಬರಬೇಕು ಅಂದರೆ ಕೆಳಗಡೆ ಇಳಿಲೇಬೇಕು. ಅಲ್ಲೂ ಅಷ್ಟೇ 3 ಪ್ರತಿಮೆಗಳಿದೆ ಆ ಒಂದು ಪಗೋಡಾ ವಾಸ್ತುಶಿಲ್ಪ ಹೊಂದಿರುವಂತಹ ಟೆಂಪಲ್ ಒಳಗಡೆ.
ಈ ಪಗೋಡ ಚೈನೀಸ್ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಕೆಂಪು ಬಣ್ಣದ ಕಂಬಗಳು ಮತ್ತು ಚಿನ್ನದ ಅಲಂಕಾರಗಳಿಂದ ತುಂಬ ಆಕರ್ಷಕವಾಗಿ ಕಾಣಿಸುತ್ತದೆ. ಸೊ ಇದಾಗಿತ್ತು ನಮ್ಮ ಡೇ 3 ನಾವು ವಿಸಿಟ್ ಮಾಡಿದಂತಹ ಟೆಂಪಲ್, ಅದು ಜೆಂಟಿಂಗ್ ಐಲ್ಯಾಂಡಲ್ಲಿ. ಸೊ ಡೇ 3 ಇನ್ನೂ ಕಂಟಿನ್ಯೂಷನ್ ಪಾರ್ಟ್ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬಾಯ್.